ಇನ್ನೂ ಬರಬೇಕಾಗೈತೆ. 500 ಗಾಡಿ ತಂದರೂ ಇನ್ನೂ 425 ಗಾಡಿ ನಮಗೆ ಶಾರ್ಟೇಜ್ ಇರ್ತವೆ. ಇದರಿಂದ ರೇಟ್ ಜಾಸ್ತಿ ಮಾಡಿಕೊಡ್ತಾರೆ, ಏನಾದರೂ ನಿಲ್ಲಿಸ್ಬೋದು ಅಷ್ಟೇ. ಮಂತ್ರಿಮಂಡಲ ರಚನೆ 15ಕ್ಕೆ ಆಗುತ್ತೆ ಅಂತ ಒಂದು ಮಾತು ಬರ್ತಾ ಇದೆ. ಗೊತ್ತಿಲ್ಲ ನನಗೆ, ತುಮಕೂರಿಗೆ ನಾವು ಗೊತ್ತಿಲ್ಲ. ಹಿರಿಯರು ಜಯಚಂದ್ರ ಅವ್ರನ್ನ ಮಾಡಿದ್ರು ಮಾಡ್ಬೋದು, ಅವರು ಹಿರಿಯರವರೇ ಅವ್ರನ್ನೂ ಮಾಡಿದ್ರು ಮಾಡ್ಬೋದು. ಗುಬ್ಬಿ ಶ್ರೀನಿವಾಸ ನಮಗಿಲ್ಲ, ಅದೇನು ಅದು ಕೇಳಕ್ ಹೋಗಿಲ್ಲ. ಜನರು ಒತ್ತಡ ಆಗ್ತಾರೆ ಗುಬ್ಬಿ ಅದು ಸರಿ, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆ ನೀವು ಯಾಕೆ ಕೇಳಲ್ಲ ಅಂತ ಒಂದ್ಸರಿ ಕೇಳಿದೀವಿ. ದಿನ ಅವ್ರ ಮನೆ ಬಾಗ್ಲಿಗೆ ಹೋಗಿ ಅಲಿತಾ ಇದ್ರೆ ಏನು ಅನ್ಕೊಂತಾರೆ, ನಾನು ಏನಪ್ಪ ಶನಿ ಬಂದಂಗೆ ಬಂದು ಕಾರ್ತಾನೆ ನಿಮಗೆ ಜನರಿಗೆ ಆಸೆ ಇದೆ ಎಲ್ಲ ಒಂದು ಕಡೆ ನಮ್ಮ ಆಸೆ. ನಾನು ಜನಕ್ಕೆ ನಿತ್ಯ ಸಿಗ್ತಾ ಇರ್ತೀನಿ. ನಂದು 24/7 ಜನದ ಹತ್ರನೇ ಇರ್ತೀನಿ. ನಾವು ಪ್ರತಿನಿತ್ಯ ಜನತಾ ದರ್ಶನ ಮಾಡ್ತಾ ಇದ್ದೀವಿ. ಎಲ್ಲ ಶಾಸಕರು ಮಾಡಿ ನಮ್ಮ ಮನೆ ಹತ್ರ ಜನತಾ ದರ್ಶನ ಬಿಟ್ಟು ಸೀದಾ ಗುಬ್ಬಿಗೆ ಬರೋದು. ಅದರಿಂದ ನಿರಂತರವಾಗಿ ಸಿಗ್ತಾ ಇರ್ತೀನಿ. ಇರ್ಬೋದು, ನೀವು ಸಿಗ್ತೀರಾ. ಶಾಸಕರಾಗಿ ಸಿಗೋಕ್ಕೂ ಸಚಿವರಾಗಿ ಸಿಗೋಕ್ಕೂ ವ್ಯತ್ಯಾಸ ಬೇಕಾಗಿ ಏನು ವ್ಯತ್ಯಾಸ ಇಲ್ಲ. ಅನುದಾನಗಳು ಜಾಸ್ತಿ ಬರುತ್ತೆ ಸಚಿವರಾದಾಗ, ಉಸ್ತುವಾರಿ ಸಿಗುವಂಥದ್ದು ಅವೆಲ್ಲ ಏನಿಲ್ಲ. ಆ ಥರ ಜಾಸ್ತಿ ಬರ್ತೇ ಇರ್ತದೆ. ಅಲ್ಲ, ಈ ಸರಿ ತಂದು ಎಲ್ಲ ಕಡೆ ಮಾಡ್ತಾ ಇದ್ದೀವಲ್ಲ. ರೋಡ್ ಮಾಡ್ತೀವಿ. ಈಗ ಈ ರೋಡ್ಗೆ 25 ಕೋಟಿ ಹಾಕಿದ್ದೀನಿ. ಈ ಕಡೆಯಿಂದ ಈಗ 2 ಕಿಲೋಮೀಟರ್ ಮಾಡ್ತಾರೆ. ಅದಕ್ಕೆ 10 ಕೋಟಿ ಹಾಕಿದ್ದೀನಿ. ಮಾಡ್ತೀವಿ ರೋಡ್ ಅಲ್ಲ, ಸಚಿವ ಸ್ಥಾನ ಯಾಕೆ ಜಾಸ್ತಿ ಬೀಳೋಂಥದ್ದು ಏನಿದೆ ಅಂತದ್ದು ನೀವು ಹೇಳ್ತೀರಿ. ಶಾಸಕರಾಗಿ ನಾನು ಅನುದಾನ ತರ್ತೀನಿ ಅಂತ. ಎಲ್ಲ ಒಂದ್ ಕಡೆ ಸಚಿವರಾಗಿ ಶಾಸಕರು ಮಾಡ್ತಾರೆ. ಎಲ್ಲ ಒಂದ್ ಕಡೆ ಇಬ್ರು ಸೇರ್ಕೊಂಡು ಭಾರತೀಯ ಶ್ರೀನಿವಾಸ ಅವರು ಒತ್ತಡ ಆಗ್ತಾವ್ರೆ. ಎಲ್ಲ ಸಚಿವರು ಹತ್ರ ಹೋಗ್ತಿದ್ದಾರೆ. ನೆನ್ನೆ ಫೋಟೋಸ್ ವೈರಲ್ ಆಯ್ತು. ಮಗ ಹೋಗಿದ್ದಾರೆ, ಯಾರು ಒತ್ತಡ ವಾಸಣ್ಣ ಹೋಗ್ತಿಲ್ಲ. ನಾನು ಒಂದ್ಸರಿ ಕೇಳಿದ್ದೀನಿ, ಅವರು ನೀನು ನಮ್ಮನೆ ಮಗ ಇದ್ದಂಗೆ ಬಿಡುತ್ತಂದವ್ರೆ. ಅಷ್ಟಂದ್ಮೇಲೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲ, ಮನೆ ಮಗಂಗೆ ಅವಕಾಶ ಕೊಡಬೇಕಿತ್ತು. ಅದು ಕೊಡೋದು ಬಿಡೋದು ಅವ್ರಿಗೆ ಜಿಲ್ಲೆಯಲ್ಲಿ ಹಿರಿಯ ಮಗ ಕೊಡೋದು ಬಿಡೋದು ಅವ್ರಿಗೆ ಸರಿದ್ದು. ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದೀರಾ. ಈಗ ಜಿಲ್ಲೆಗೆ ಯಾವ ರೀತಿಯಲ್ಲಿ ಹೋರಾಟಗಳು ಮಾಡಿ ಓಪನ್ ಮಾಡೋಕ್ಕೆ ಅಂತ ಬಂದಿದ್ವಿ. ಇವತ್ತು ಇದಕ್ಕೆ 13.5 ಲಕ್ಷ ಹಾಕಿದ್ದೀವಿ. ಈಗ ನಮ್ಮ ಡೈರಿ ಕಡೆಯಿಂದ ರೈತರು ಮತ್ತು ಸಾಲದೆ ಇದ್ದರೆ ಶಾಸಕರು ಸ್ವಲ್ಪ ಮೊದಲಿಗೆ ನೀವು ಗೆದ್ದಿದ್ದೇ ಅಧ್ಯಕ್ಷ ಆಗಬೇಕು ಅಂತ ಎಲ್ಲೋ ಒಂದು ಕಡೆ ವೆಂಕಟೇಶ್ ಅವ್ರು ಹೋಗ್ಬಿಡ್ತಾರೆ. ಭಾರತೀಯ ಶ್ರೀನಿವಾಸ ಅವರು ಮುಖ್ಯಮಂತ್ರಿ ಏನು ಬದಲಾವಣೆ ಆದರೆ ಶಿವಕುಮಾರ್ ಅವರು ಆಗ್ತಾರೆ ಅಂತ ಒಂದು ಮಾತಿತ್ತು. ಏನಾಗ್ತದೆ? ಏನೂ ಆಗ್ತಾ ಇಲ್ಲ, ಹಂಗೆ ಇದೆ. ಇಲ್ಲ, ಏನು ಆಗಬೇಕಾಗಿತ್ತು? ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಅಧ್ಯಕ್ಷ ಆಗಬೇಕು ಅಂತ ಗೆದ್ದಿಲ್ಲ. ನಾನು ಇಲ್ಲಿ ಬಂದಿದ್ದೆ ನನಗೆ ಅಚಾನಕ್ಕಾಗಿ ಭಗವಂತನ ಆಶೀರ್ವಾದದಿಂದ ನಾನು ಇಲ್ಲಿ ಬಂದಿದ್ದು, ಗೆದ್ದಿದ್ದು, ಇಲ್ಲಿ ಸರ್ವಿಸ್ ಮಾಡ್ತಿರೋದು. ನನಗೆ ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋದೊಂದೇ ನನ್ನ ತಲೆ ಒಳಗಡೆ ಇರೋವಂಥದ್ದು. ಅದಕ್ಕೆ ಡೈರೆಕ್ಟರ್ ಆದರೂ ನಾನು ಸರ್ವಿಸ್ ಸೇವೆ ಮಾಡ್ತೀನಿ, ಅಧ್ಯಕ್ಷ ಆದರೂ ಸೇವೆ ಮಾಡ್ತೀನಿ. ಸೇವೆ ಮಾಡೋಕೆ ಒಂದು ಜಾಗ ಸಿಕ್ಕಿದ್ದೆಲ್ಲ, ಅದಕ್ಕೆ ನಾನು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಅಲ್ಲ, ಈಗ ಅವಕಾಶ ಇದೆ, ಅಧ್ಯಕ್ಷ ಆಗೋಕೆ ಒಂದು ಅವಕಾಶ ಇದೆ. ಏನಾದರೂ ಅವಕಾಶಗಳು ಹೆಂಗೆ ಮಾಡ್ತಾ ಇದೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಇನ್ನೇನು ಡಿಸ್ಕಷನ್ ಮಾಡಿಲ್ಲ. ಈ ಸದ್ಯ ಸರ್ಕಾರದಲ್ಲಿ ಒಂದಷ್ಟು ಏನೇನು ಚೇಂಜಸ್ ಎಲ್ಲ ಆಗ್ತಿರೋದ್ರಿಂದ ನಾವು ಯಾವುದಕ್ಕೂ ಮುಂದುವರೆದಿಲ್ಲ. ಆಮೇಲೆ ಅದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ. ನಾವು ಯಜಮಾನ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸಚಿವರಾಗಕ್ಕೆ ಅಂತ. ನನಗೆ ಯಾವ ಅಧಿಕಾರ ಇದೆ ಅಂತ ಹೋಗಿ ಬ್ಯಾಟಿಂಗ್ ಮಾಡಲಿ? ಸಚಿವರುಗಳನ್ನೆಲ್ಲ ಬಿಟ್ಟು ಅದು ಹಳೆ ಫೋಟೋ ಯಾರೋ ನಮ್ಮ ಹುಡುಗರು ಹಾಕಿರ್ತಾರೆ. ಹಳೆ ಫೋಟೋ 2 ವರ್ಷದ ಹಿಂದೆ. ಈಗ ಬಂತು ಆ ಫೋಟೋ? ಯಾರು ಅವ್ರ ಹತ್ರ ಇರ್ತಾರಲ್ಲ, ಹಾಕೊಂಡಿರ್ತಾರೆ ಆಫೀಸಲ್ಲಿ. ನಿಮ್ಮ ಪೇಜಲ್ಲಿ ಬಂದಿರೋ, ಬೇರೆ ಪೇಜಲ್ಲ, ಆಫೀಸಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೇಜಲ್ಲೇ ಬಂದಿರೋದು. ಇನ್ನೂ ನಾನು ನೋಡೇ ಇಲ್ಲ ಅದನ್ನ. ನೀವು ಹೇಳ್ತಿರೋದು ನಾನು ನೋಡ್ತಾ ಇರೋದು. ನನ್ನ ಫೇಂದ್ರಲ್ಲಿ ಇದು ಫೇಸ್ಬುಕ್ ಸಹಿತ ಇಲ್ಲ ನನ್ನ ಮೊಬೈಲಲ್ಲಿ.